2026 ಜಾನ್ 3 ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ ಒಂದು ಅನುಭವನ ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತದೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಒಬ್ಬಳಿಗೆ ಈ ಥರ ಅನಿಸಿದ್ಯಾ ಅಥವಾ ಈ ರೀತಿ ಕಾಣಿಸಿದ್ಯಾ ಅಥವಾ ನಿಮಗೂ ಏನಾದರೂ ಈ ರೀತಿ ಕಾಣಿಸಿದ್ಯಾ? ಇದ್ರ ಕಾಣಿಸಿರೋದ್ರ ಅರ್ಥ ಏನು? ಅಂದ್ರೆ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿರ್ತಾರೆ. ನಾವೇನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದೆಲ್ಲ ಕೂಡ ನೆರವೇರುತ್ತೆ. ವೈಟ್ ಕಲರ್ ಇಂದು ಒಂದು ತೋಳ ನನ್ನನ್ನೇ ನೋಡೋ ರೀತಿ ಕಾಣಿಸ್ಬಿಡ್ತು ಗೈಸ್. ನಾನು ಫೋಟೋ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಸೂಪರ್ ಮೂನ್. ವೂಲ್ಫ್ ಇಂದು ಕಿವಿದು ಫುಲ್ ಆ ಒಂದು ತರ ಮಿರಾಕಲ್ ಆಗಿದೆ ಗೈಸ್ ನನಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2026 ಜಾನ್ 3 ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಇದು ಈ ವರ್ಷದಲ್ಲಿ ನಂಗಾಗಿರೋ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಆ ಒಂದು ಅನುಭವನ ನನಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತದೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು, ನೆನ್ನೆ ವೂಲ್ಫ್ ಮೂನ್ ಡೇ ಅಂದರೆ ವರ್ಷದ ಪ್ರಾರಂಭದಲ್ಲಿ ಬರುವಂಥ ಮೊದಲ ಹುಣ್ಣಿಮೆ. ಜಾನ್ 3 2026 ಬಂದಿರೋ ಮೊದಲ ಹುಣ್ಣಿಮೆ ಇದು. ಇದನ್ನು ವೂಲ್ಫ್ ಮೂನ್ ಡೇ ಅಂತ ಕರೀತಾರೆ. ಕನ್ನಡದಲ್ಲಿ ತೋಳದ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ವೂಲ್ಫ್ ಮೂನ್ ಹಾಗೆಯೇ ಸೂಪರ್ ಮೂನ್ ಏನಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಳ್ತೀನಿ. ಜನವರಿ ತಿಂಗಳಲ್ಲಿ ಗೈಸ್ ತುಂಬ ಚಳಿ ಇರೋದ್ರಿಂದ ಈ ಟೈಮಲ್ಲಿ ತೋಳಗಳು ಜಾಸ್ತಿಯಾಗಿ ಕೂಗ್ತಾ ಇದ್ವಂತೆ. ತೋಳದ ಒಂದು ಕೂಗು ಜಾಸ್ತಿಯಾಗಿ ಕೇಳಿ ಬರ್ತಾ ಇದ್ದಿದ್ರಿಂದ ಈ ಒಂದು ಹುಣ್ಣಿಮೆಯನ್ನು ವೂಲ್ಫ್ ಮೂನ್ ಡೇ ಅಂತ ಕರೀತಾರೆ. ಹಾಗೇನೆ ಇನ್ನೊಂದು ಒಂದು ವೈಜ್ಞಾನಿಕ ಕಾರಣ ಅಂತ ಹೇಳಿದ್ರೆ, ನಾರ್ಮಲ್ ಡೇಸಲ್ಲಿ ಚಂದ್ರ ದೂರದಲ್ಲಿ ಕಾಣಿಸ್ಕೊಳ್ತಾರೆ. ಈ ಒಂದು ಹುಣ್ಣಿಮೆಯ ದಿನ ಚಂದ್ರ ಭೂಮಿಗೆ 13 ಪಟ್ಟು ಹತ್ತಿರದಲ್ಲಿ ಕಾಣಿಸ್ಕೊತಾರೆ. ಅಂದರೆ ನಾರ್ಮಲ್ ಡೇಸಲ್ಲಿ ಕಾಣಿಸ್ಕೊಳ್ಳೋ ಚಂದ್ರನ್ಕಿಂತನೂ 13 ಪಟ್ಟು ನಮಗೆ ಹತ್ತಿರದಲ್ಲಿ ನಾವು ಚಂದ್ರನ ಪ್ರಕಾಶಮಾನವಾಗಿ ನೋಡ್ಬೋದು. ಚಂದ್ರ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿರ್ತಾರೆ. ಗೈಸ್ ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ಗಳನ್ನು ನಾನು ನೋಡ್ತಾ ಇದ್ದಾಗ ವೂಲ್ಫ್ ಮೂನ್ ಡೇ ದಿನ ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದೆಲ್ಲ ಕೂಡ ನೆರವೇರುತ್ತೆ ಅನ್ನೋದು ಒಂದು ತುಂಬ ವಿಡಿಯೋಸನ್ನು ಸ್ಕ್ರೋಲ್ ಮಾಡ್ತಾ ಹೋದೆ. ಚಂದ್ರನ ಹುಡುಕ್ತೆ 7 ಗಂಟೆಗೆ ಬಂದ್ಬಿಟ್ಟು ನನಗೆ ಚಂದ್ರನೇ ಕಾಣಿಸ್ಲಿಲ್ಲ. ಆಮೇಲೆ ಒಂದು 8-8:15 ಅಷ್ಟೊತ್ತಿಗೆ ಚಂದ್ರನ ಕಾಣಿಸ್ತು. ಆಮೇಲೆ ಚಂದ್ರನ ನೋಡಿಬಿಟ್ಟು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿ ಸೀದಾ ಒಳಗಡೆ ಹೋಗಿ ಮಲಗಿದೆ. ಅದಾದ್ರ ಮೇಲೆ ತಿರ್ಗಾ ನಾನು ಯಾಕೋ ಮಲಗಿದ್ದೆ. ಮತ್ತು ಸಡನ್ನಾಗಿ ಚಂದ್ರ ಹೇಗೆ ಕಾಣಿಸ್ತಿದ್ದಾನೆ ನೋಡೋಣ ಅಂತ ಹೇಳಿಬಿಟ್ಟು ಸೀದಾ ಹೊರಗೆ ಬಂದು ನೋಡುವಾಗ ಚಂದ್ರ ಫುಲ್ಲು ಅಂದರೆ ತುಂಬ ಹತ್ತಿರದಲ್ಲಿ ಕಾಣಿಸ್ತಿದ್ದಾರೆ. ಮತ್ತು ನಾರ್ಮಲ್ ಡೇಸ್ಗಿಂತನೂ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ. ಅದು ಚಂದ್ರನ ಬೆಳಕು ಅಷ್ಟೇ ಫುಲ್ಲು ಒಂಥರ ತುಂಬ ಜಾಸ್ತಿನೇ ಕಾಣಿಸ್ತಾ ಇತ್ತು ನಾರ್ಮಲ್ ಡೇಸ್ಗಿಂತನೂ. ಸೊ ಮತ್ತೊಂದು ಸಲ ಮ್ಯಾನಿಫೆಸ್ಟೇಷನ್ ಮಾಡಿದೆ ಆಯಿತಾ. ಕೆಲವರಿಗೆ ಇದು ಸಿಲ್ಲಿ ಅನ್ನಿಸ್ಬೋದು. ಹಾಗೆ ಚಂದ್ರನ ನೋಡ್ತಾ ಇರಬೇಕಾದ್ರೆ ಚಂದ್ರನ ಒಳಗಡೆ ವೈಟ್ ಕಲರಿಂದು ಒಂದು ತೋಳ ನನ್ನನ್ನೇ ನೋಡೋ ರೀತಿ ಕಾಣಿಸ್ಬಿಡ್ತು ಗೈಸ್. ನನಗೆ ಸಡನ್ನಾಗಿ ಒಂದ್ಸಲ ಭಯ ಆಯಿತು. ಇನ್ನೊಂದ್ಸಲ ನಾನು ಹತ್ತಿರ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ, ಇದು ಕನಸ ಅಥವಾ ಏನಿದು ನನಗೆ ಕಾಣಿಸ್ತಾ ಇದೆ, ಏನಕ್ಕೆ ಈ ಥರ ಕಾಣಿಸ್ತಿದೆ ಅಂತ. ಮತ್ತೆ ನೋಡಿದಾಗಲೂ ಅಷ್ಟೇ ಚಂದ್ರನೊಳಗಡೆ ಒಂದು ಬಿಳಿ ಕಲರಿಂದು ವೂಲ್ಫ್ ತೋಳ ನನ್ನನ್ನೇ ನೋಡ್ತಾ ಇದೆ. ಸೊ ನಾನು ಅದನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ಅದು ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಿಲ್ಲ. ಅದೇ ಇವಾಗ ನೆಕ್ಸ್ಟ್ ಅದನ್ನು ಕ್ಲಿಪ್ನ ಹಾಕ್ತೀನಿ, ನೀವು ನೋಡಿ. ಬಟ್ ನಿಮ್ಗೆ ಅಷ್ಟು ಕಾಣಿಸೋದಿಲ್ಲ, ಬಟ್ ನಾನು ಅದು ರಿಯಲ್ ಆಗಿ ನೋಡಿದ್ದೀನಲ್ಲ, ನನಗೆ ಕ್ಲಿಯರಾಗಿ ಕಾಣಿಸ್ತು. ನನಗೆ 3 ಸಲ ಕಾಣಿಸಿದೆ ಗೈಸ್ ನನಗೆ ತೋಳ ನನ್ನನ್ನೇ ನೋಡೋ ಥರ ಹತ್ತಿರದಲ್ಲಿ. ಗೈಸ್ ನಾನು ವಿಡಿಯೋ ಮಾಡುವಾಗ ಒಂಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಫೋಟೋ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಸೂಪರ್ ಮೂನ್ದು. ಸೊ ಅವಾಗ ಏನಾಗಿದೆ ನನಗಂದರೆ, ವೂಲ್ಫಿಂದು ಕಿವಿದು ಫುಲ್ ಆ ಒಂದು ಥರ ಒಂದು ಮಾರ್ಕ್ ಥರ ಬಂದಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಈ ವಿಡಿಯೋ ಎಂಡಲ್ಲಿ ಕ್ಲಿಪ್ಪಲ್ಲಿ ನಾನು ಹಾಕ್ತೀನಿ, ನೀವು ನೋಡ್ಬೋದು. ಒಂಥರ ಮಿರಾಕಲ್ ಆಗಿದೆ ಗೈಸ್. ನೆನ್ನೆ ಒಂದು ಕಡೆ ಭಯ ಆಗ್ತಿದೆ, ಒಂದು ಕಡೆ ಖುಷಿ ಆಗ್ತಿದೆ. ಈ ಥರದೆಲ್ಲ ಹೀಗೂ ನಡೆಯುತ್ತಾ, ಈ ಥರ ಎಲ್ಲ ಆಗುತ್ತಾ ಅಂತ ಗೊತ್ತಿಲ್ಲ. ಈ ರೀತಿ ನಾನು ಕಾಣಿಸ್ಕೊಂಡಿರೋದು ಫಸ್ಟ್ ಟೈಮ್ ಅಲ್ಲ. ಇದ್ರ ಹಿಂದೆ ವೈಜ್ಞಾನಿಕವಾಗಿ ಒಂಥರ ಕಾರಣಗಳು ಇರುತ್ತೆ, ಬಟ್ ಆದರೂ ಕೂಡ ನನಗೊಂಥರ ಭಯ. ನಾನು ಕೂಡ ಯೂಟ್ಯೂಬು ಗೂಗಲ್ಲು ಎಲ್ಲ ಕಡೆ ಸರ್ಚ್ ಮಾಡಿದ್ದೀನಿ, ಬಟ್ ಅದ್ರ ಬಗ್ಗೆ ಅಷ್ಟೊಂದೇನು ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಮೇಯ್ನ್ ಆಗಿ ಕೆಲವೊಂದು ಚಿಕ್ಕದೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ. ಈಗ ಸೈಂಟಿಫಿಕ್ಕಾಗಿ ಒಂದು ರೀಸನ್ ಇದ್ದರೆ, ಆಧ್ಯಾತ್ಮಿಕವಾಗಿ ಇನ್ನೊಂದು ರೀಸನ್ ಇರುತ್ತೆ. ಸೈಂಟಿಫಿಕ್ಕನ್ನು ನಾನು ಬಿಲೀವ್ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಆಧ್ಯಾತ್ಮಿಕತೆನ ನಾನು ಜಾಸ್ತಿ ನಂಬ್ತೀನಿ. ಸೊ ಸೈಂಟಿಫಿಕ್ಕಾಗಿ ಏನು ರೀಸನ್ ಇದೆ ಅಂದರೆ, ಚಂದ್ರನ ಮೇಲಿರುವ ಕಪ್ಪು ಕಲೆಗಳು ಮತ್ತು ಹವಾಮಾನದಲ್ಲಿನ ಬದಲಾವಣೆಗಳಿಂದಾಗಿ
ನಮ್ಮ ಮೆದುಳು ಚಂದ್ರನಲ್ಲಿ ಪ್ರಾಣಿಯ ಆಕಾರವನ್ನು ಗುರುತಿಸುತ್ತಂತೆ. ಸೊ ಇದನ್ನು ಪ್ಯಾರಡೋಲಿಯಾ ಅಂತ ಕೂಡ ಕರೀತಾರಂತೆ. ಆಯಿತು, ಸೈಂಟಿಫಿಕ್ಕಾಗಿ ಒಂದು ರೀಸನ್ ಸಿಕ್ತು. ಆಧ್ಯಾತ್ಮಿಕತೆ ಕಡೆಗೆ ಜಾಸ್ತಿ ನನಗೆ ಆಸಕ್ತಿ ಅಲ್ವಾ. ಸೊ ಆಧ್ಯಾತ್ಮಿಕವಾಗಿ ಏನಿದೆ ಅಂತ ನೋಡೋಣ. ಹುಣ್ಣಿಮೆಯ ದಿನದಂದು ಚಂದ್ರನಲ್ಲಿ ನರಿಯ ಆಕಾರವು ಕಾಣಿಸಿಕೊಳ್ಳುವುದು, ಅದು ನಿಮ್ಮನ್ನೇ ನೇರವಾಗಿ ನೋಡುತ್ತಿರುವಂತೆ ಅನಿಸುವುದು ಜಾನಪದ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಬಹಳ ಆಳವಾದ ಅರ್ಥವನ್ನು ಹೊಂದಿದೆಯಂತೆ. ನೋಡೋಣ, ನನಗೆ ತುಂಬ ಭಯ ಅನಿಸುತ್ತೆ ಗೈಸ್ ಇದನ್ನೆಲ್ಲ ನೋಡೋಕ್ಕೆ ಕೇಳೋಕ್ಕೆ. ಇದನ್ನು ಕಾಕತಾಳೀಯ ಅಂತ ಹೇಳೋದ್ಕಿಂತ ಆಧ್ಯಾತ್ಮಿಕ ಸಂದೇಶ ಅಂತ ಕೆಲವರು ನಂಬ್ತಾರಂತೆ. ಅದರಲ್ಲಿ ಯಾವುದೋ ಒಂದು ಡಿಸಿಷನ್ಸನ್ನು ತಗೊಳ್ಳುವಾಗ ತುಂಬ ಜಾಗರೂಕತೆಯಿಂದ, ತುಂಬ ಬುದ್ಧಿವಂತಿಕೆಯಿಂದ ತಗೋಬೇಕು, ಜಾಗರೂಕತೆಯಿಂದ ಇರಬೇಕು ಅನ್ನೋದು ಸೂಚನೆ ಅಂತೆ. ಓ ಮೈ ಗಾಡ್. ಜಪಾನ್ ಹಾಗೆಯೇ ಚೀನಾ ದೇಶದಲ್ಲಿ ನರಿಯನ್ನು ದೈವಿಕ ಶಕ್ತಿ ಅಥವಾ ಮಾಂತ್ರಿಕ ಪ್ರಾಣಿ ಅಂತ ಕರೀತಾರಂತೆ. ಹುಣ್ಣಿಮೆಯ ಬೆಳಕಿನಲ್ಲಿ ನರಿಯು ನೇರವಾಗಿ ನಿಮ್ಮನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರಹಸ್ಯ ಅಥವಾ ಅದೃಷ್ಟ ತೆರೆದುಕೊಳ್ಳಲಿದೆ ಎಂಬುದರ ಸೂಚನೆಯ ಸಂಕೇತ ಅಂತೆ. ಅದೇನು ಅದೃಷ್ಟ ತೆರೆದುಕೊಳ್ಳುತ್ತೆ ನೋಡೋಣ. ಸೂಪರ್ ಮೂನ್ ಡೇ ದಿನ ಇದು ನನಗೊಬ್ಳಿಗೆ ಕಾಣಿಸ್ಕೊಂಡಿದೆಯಾ, ನಿಮಗೂ ಕಾಣಿಸಿದೆಯಾ ನನಗೆ ಗೊತ್ತಿಲ್ಲ. ಸೊ ಈ ವಿಡಿಯೋ ನೋಡ್ತಿರೋರು ಯಾರು ಇದ್ದರೆ ಆ್ಯಂಡ್ ನಿಮಗೂ ಈ ರೀತಿ ಏನಾದರೂ ಕಾಣಿಸ್ಕೊಂಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಇದ್ರ ಅರ್ಥ ಏನು ಅಂತ. ಒಂದೊಂದು ಸಲ ಭಯ ಅನಿಸುತ್ತೆ ಈ ರೀತಿ ಎಲ್ಲ ಕಾಣಿಸ್ಕೊಂಡ್ರೆ. ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಈ ನಡುವೆ ಆಗ್ತಾಯಿದೆ, ಏನೇನೋ ಹೊಸ ಅದೆಲ್ಲ ಆಗ್ತಾಯಿದೆ. ಅದರಲ್ಲಿ ಇದು ಒಂದು. ಬಟ್ ಕೆಟ್ಟದಕ್ಕೋ ಒಳ್ಳೆಯದಕ್ಕೋ ಗೊತ್ತಿಲ್ಲ. ಏನೇ ಆದರೂ ಒಳ್ಳೇದೇ ಆಗಲಿ ಅಂತ ಪ್ರೇ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಹೀಗೆ ಅನಿಸಿದರೆ, ಹೀಗಾಗಿದ್ರೆ ನಿಮ್ಮ ಲೈಫಲ್ಲಿ ಪ್ಲೀಸ್ ಅದರ ಅರ್ಥ ಏನು ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ ಕೆಳಗಡೆ. ಅವತ್ತಿನ ದಿನ ಅಷ್ಟೇ ಚಂದ್ರನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿರುತ್ತೆ ಹುಣ್ಣಿಮೆ ದಿನ. ಸೊ ಅದನ್ನು ನಾನು ಫುಲ್ಲು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಫುಲ್ ಝೂಮ್ ಮಾಡಿ ನೋಡಿದ್ನಲ್ಲ. ಸೊ ಕೆಲವೊಂದೆಲ್ಲ ನನಗೆ ವೇರಿಯೇಷನ್ ಕಾಣಿಸ್ತಾ ಇತ್ತು. ವರ್ಷದ ಪ್ರಾರಂಭದಲ್ಲಿ ನರಿಮುಖ ನೋಡಿದ್ದೀನಿ. ನರಿಮುಖ ನೋಡಿದರೆ ಏನೋ ತುಂಬ ಒಳ್ಳೆಯದಂತೆ, ಅದೃಷ್ಟದ ಬಾಗಿಲೆಲ್ಲ ತೆಗೆಯುತ್ತಂತೆ. ನೋಡೋಣ ಈ ವರ್ಷದ ಅಂತ್ಯದೊಳಗೆ ಅದು ಯಾವೆಲ್ಲ ಬಾಗಿಲುಗಳು ತೆರೆಯುತ್ತೆ ಅಂತ, ಅದೆಷ್ಟು ಅದೃಷ್ಟ ಬರುತ್ತೆ ಅಂತ. ವರ್ಷದ ಪ್ರಾರಂಭದಲ್ಲಿ ನರಿಮುಖ ನೋಡಿ ವರ್ಷದ ಅಂತ್ಯದೊಳಗಡೆ ಒಳ್ಳೇದಾದರೆ ಸಾಕು ಅಂತ ಹೇಳ್ತಾ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರ್ಬೋದು. ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Bye bye.